ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ನ ಸಿಂಪಲ್ ಬ್ಯೂಟಿ ಸಾನಿಯಾ ಅಯ್ಯರ್ ಅವರು. ಸಾನಿಯಾ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೊ ಮಚ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಹೇಗೆ ನಡೀತಿದೆ ಲೈಫಲ್ಲಿ? ಲೈಫ್ ತುಂಬ ಪಾಸಿಟಿವ್ ಆಗಿ ಸಾಗ್ತಾ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಪೇಷನ್ಸ್ ಅನ್ನೋ ಪಾಠನ ಕಲಿಸ್ಕೊಡ್ತಾ ಇದೆ. ಸೊ ಯಾಕೆ ಪೇಷನ್ಸ್ ಅನ್ನುವಂತಹ ಪಾಠ ಅಂತ ಹೇಳಿದ್ರೆ? ಬಿಕಾಸ್ ಯಾಕಂತಂದ್ರೆ ಪೇಷನ್ಸ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ತುಂಬಾನೇ ಮುಖ್ಯ, ಎಸ್ಪೆಷಲಿ ನಟರ ಜೀವನದಲ್ಲಂತೂ ತುಂಬಾನೇ ಮುಖ್ಯ. ಯಾಕಂದ್ರೆ ಕೆಲವು ಸತಿ, ಎಷ್ಟೋ ಸತಿ ಐ ಥಿಂಕ್ ಆಲ್ ದ ಟೈಮ್ಸ್ ನಮ್ಮ ಜೀವನ ನಮ್ಮ ಕೈಯಲ್ಲಿ ಇರಲ್ಲ. ನಮಗೆ ಮುಂದೆ ಯಾರು ಅವಕಾಶ ಕೊಡ್ತಾರೆ, ನಮಗೆ ನೆಕ್ಸ್ಟ್ ಎಲ್ಲಿಂದ ಒಂದು ಆ್ಯಕ್ಟಿಂಗ್ ಮಾಡೋವಂಥ ಆಪರ್ಚುನಿಟಿ ಆಗಿರಲಿ, ಅಥವಾ ಹೀಗೆ ಸುಮ್ಮನೆ ಒಂದು ಸಂದರ್ಶನ ಕೊಡುವಂಥ ಆಪರ್ಚುನಿಟಿ ಆಗಿರಲಿ, ಯಾವಾಗ ಬರುತ್ತೆ, ಜನರ ಜೊತೆ ನಾವು ಯಾವಾಗ ಕನೆಕ್ಟ್ ಆಗ್ತೀವಿ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಆಗೇ ಉಳಿದಿರುತ್ತೆ ನಮ್ಮ ಲೈಫಲ್ಲಿ. ಸೊ ಅಂಥ ಸಮಯದಲ್ಲಿ ಪೇಷನ್ಸ್ ಅನ್ನೋದು ನಮ್ಮನ್ನು ಹಿಡಿದಿಟ್ಕೊಂಡು ಮುಂದಕ್ಕೆ ಸಾಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಕಥೆನ ಬರೀತಾ ಇದ್ದೀನಿ. ಕೋ ರೈಟಿಂಗ್ ಅ ಸ್ಕ್ರಿಪ್ಟ್. ನಾನು ಒಬ್ಬಳೇ ಬರಿತಾ ಇಲ್ಲ, ರೈಟರ್ ಕೂಡ ಇದ್ದಾರೆ. ಸೊ ಅವ್ರ ಜೊತೆ ಬರಿತಾ ಇರೋದ್ರಿಂದ ಅದೊಂದು ಹೊಸ ತಿರುವು ನನ್ನ ಲೈಫಲ್ಲಿ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನನಗೆ ಇನ್ನೂ ಈ ಸಿನಿಮಾದ ಬಗ್ಗೆ ತಿಳ್ಕೊಳ್ಳೋಂಥ ಅವಕಾಶ ಸಿಗ್ತಾ ಇದೆ. ಈಗ ರೈಟಿಂಗ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಸೊ ಮುಂದಿನ ದಿನಗಳ ಡೈರೆಕ್ಷನ್ ಫೀಲ್ಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದೀರಾ ಅಂತ? ಖಂಡಿತವಾಗ್ಲೂ. ಅಂದರೆ ಫ್ಯೂ ಇಯರ್ಸ್ ಡೌನ್ದಲ್ಲೇ ನಂಗೆ ನಿಜವಾಗ್ಲೂ ಡೈರೆಕ್ಷನ್ ಅಲ್ಲಿ ತುಂಬ ಆಸಕ್ತಿ ಇದೆ. ಬಟ್ ಈಗ ಸದ್ಯಕ್ಕಂತೂ ನನಗೆ ಆ ನಂಬಿಕೆ ಇಲ್ಲ ನನ್ನಲ್ಲಿ ಇನ್ನು. ಸೊ ಅದನ್ನು ಬೆಳೆಸ್ಕೋಬೇಕು ಅಂದರೆ, ಈಗ ನಾನು ಅಸಿಸ್ಟೆಂಟ್ ಡೈರೆಕ್ಟ್ ಆಗಿನೂ ಕೆಲಸ ಮಾಡಿದ್ದೆ ನಾನು. ಸೊ ಅದಾದಮೇಲೆ ಇವಾಗ ಕಥೆನೂ ಬರಿತಾ ಇದ್ದೀನಿ. ನೆಕ್ಸ್ಟ್ ಹೀಗೆ ಎಲ್ಲ ಪಾತ್ರಗಳನ್ನೂ, ಆಫ್ ಸ್ಕ್ರೀನ್ ಪಾತ್ರಗಳನ್ನ ನಾನು ತುಂಬಿಸ್ಕೊಂಡು ಹೋಗಿ ಮುಂದೆ ಒಂದು ದಿನ ಡೈರೆಕ್ಷನ್ ಮಾಡ್ಬೋದು. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಕಲ್ತು ಪ್ರತಿಯೊಂದು ಯಾವುದೇ ಒಂದು ವಿಚಾರವನ್ನ ಗೊತ್ತಿಲ್ಲದೆ ಇರುವಂತದನ್ನ ಸಾನಿಯಾ ಅವರು ಕಲ್ತ್ಕೊಂಡು ಆಮೇಲೆ ಆ ಒಂದು ಫೀಲ್ಡ್ಗೆ ಹೆಜ್ಜೆ ಇಡ್ತಾರೆ ಅಂತ ಕೇಳ್ಪಟ್ಟಿದೀವಿ. ಸೊ ಆಕ್ಷನ್ ಕಟ್ ಹೇಳೋದಾದ್ರೆ ಯಾವ ನಟನಿಗೆ ಆಕ್ಷನ್ ಕಟ್ ಹೇಳ್ತೀರಾ ಅಂತ? ಇಲ್ಲ, ಇವಾಗಿನೂ ಸದ್ಯ ಅಷ್ಟೊಂದು ಮುಂದಕ್ಕೆ ನಾನು ಯೋಚನೆ ಮಾಡಿಲ್ಲ. ಬಟ್ ಮಾಡಿದ್ರೆ ಒಂದೊಳ್ಳೆ ಕತೆ ಅಂತೂ ಇರಬೇಕು. ಸೊ ಇವಾಗ ನನಗದ ಡೈರೆಕ್ಷನ್ ಬಗ್ಗೆ ತಲೆನೇ ಇಲ್ಲ ಸದ್ಯಕ್ಕೆ. ಸೀರಿಯಲ್ಸ್ ಆಯಿತು, ಬಿಗ್ ಬಾಸ್ ಆಯಿತು, ಸಿನಿಮಾಗಳಾಯಿತು, ನೆಕ್ಸ್ಟ್ ಏನಾದರೂ ಬೇರೆ ಫೀಲ್ಡ್ಗೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ಇರುತ್ತೆ? ಯಾಕಂತಂದ್ರೆ ನಟಿ ಅಂದ ತಕ್ಷಣ ಬರೀ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅವರವರ ಥಾಟ್ಸ್, ಯಾಕಂತಂದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಾಗೆಯೇ ಅವರ ಲೈಫನ್ನು ಸೆಕ್ಯೂರ್ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಬೇರೆ ಫೀಲ್ಡ್ಗೆ ಏನಾದರೂ ಎಂಟ್ರಿ ಕೊಡುವಂಥ ಚಾನ್ಸಸ್ ಏನಾದರೂ ಇದೆಯಾ ಮೈಂಡಲ್ಲಿ ಅಂತ? ಅಂದರೆ ಆಂಟ್ರಪ್ರಿನರ್ ಆಗಬೇಕು ಅನ್ನೋದಿದೆ. ಬಟ್ ಅದ್ರ ಕಡೆಗೆ ನಾನಿನ್ನೂ ಏನು ಅಷ್ಟು ಹೆಚ್ಚಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕಂದರೆ ಆ ಕಡೆಗೆ ನಾನು ಇವಾಗ ಕೆಲಸ ಮಾಡೋಕ್ಕೆ ಹೊರಟೋದ್ರೆ ನನಗೆ ಈ ಕಡೆಯಿಂದ ಆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ ನನಗೆ. ಸೊ ಅಲ್ಲೂ ತೊಡಗಿಸ್ಕೊಂಡು ಇಲ್ಲೂ ತೊಡಗಿಸ್ಕೊಂಡು ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಈವನ್ ಆಂಟ್ರಪ್ರಿನರ್ಶಿಪ್ ಅಂದರೆ ತುಂಬ ಸುಲಭವಾಗಿ ತೊಗೊಳ್ಳೋವಂಥ ಮಾತೇ ಅಲ್ಲ ಅದು. ಸೊ ಇವಾಗ ನನಗೆ ಒಂದು ಸ್ಟೇಜ್ ಸಿಗ್ತಾ ಇದೆ. ಅಂದರೆ ನನ್ನ ಫಸ್ಟ್ ಹಾಫ್ ಆಫ್ ಮೈ ಲೈಫ್ ಆ್ಯಸ್ ಅ ಚೈಲ್ಡ್ ಆ್ಯಕ್ಟ್ರೆಸ್ ಅದು ಬೇರೆ. ಬಟ್ ಈಗ ನನಗೆ ಫೀಮೇಲ್ ಲೀಡ್ ಆಗೋ ಅವಕಾಶ ಸಿಗ್ತಾ ಇದೆ ಒಂದು ಸಿನಿಮಾಲಿ ಅಂತ ಅಂದರೆ ಇದ್ರ ಕಡೆಗೆ ನಾನು ಇವಾಗ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಟಿ ಆದ ತಕ್ಷಣ ನಾವು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದರೆ ವರ್ಕೌಟ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ಅಂದರೆ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಡರ್ಮಟಾಲಜಿಸ್ಟ್ ಏನೇ ಹೇಳ್ತಾರೆ ನಾನು ಅದನ್ನು ಫಾಲೋ ಮಾಡ್ತೀನಿ ಅಷ್ಟೇ, ಕಣ್ಮುಚ್ಕೊಂಡು ಫಾಲೋ ಮಾಡ್ತೀನಿ. ಸೊ ನಾನು ಒಂದು 3-4 ವರ್ಷದಿಂದ ಒಂದೇ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತಿರೋದು. ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್ ಅಷ್ಟೇ. ಅಲ್ಲ, ಈ ಬಿಫೋರ್ ಮೇಕಪ್ ಏನೆಲ್ಲಾನು ಈಗ ಯಾಕಂತಂದರೆ ಶೂಟಿಂಗ್ ಟೈಮಲ್ಲೆಲ್ಲ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ ಮೇಕಪ್ನ. ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ, ಧೂಳು ಅದೆಲ್ಲ ಇರುತ್ತೆ. ಆ್ಯಂಡ್ ಇಂಡೋರ್ ಶೂಟ್ಸಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಸೊ ನೀವು ಮೇಕಪ್ಗಿಂತ ಮುಂಚೆ ಯಾವ ರೀತಿಯಾದ ಪ್ರಿಕಾಷನ್ಸನ್ನು ತೊಗೊತೀರಾ? ಆ್ಯಂಡ್ ಆಫ್ಟರ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಪ್ರಿಕಾಷನ್ಸನ್ನು ಸ್ಕಿನ್ ಕೇರ್ ಅಂದರೆ ಆ್ಯಕ್ಚುಲಿ ನಾನು ಬಿಲೀವ್ ಮಾಡೋದು ಹೊರಗಡೆ ನಾವೇನೋ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಅದು ಒಳಗಡೆಯಿಂದ ಸ್ಟಾರ್ಟ್ ಆಗಬೇಕು. ನಾವು ಏನು ತಿಂತೀವಿ, ಆಹಾರ ಆಗಿರಲಿ, ಅಥವಾ ನಾವು ಏನು ಕೇಳ್ತೀವಿ, ಏನು ನೋಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಬಿಕಾಸ್ ಅದು ಸ್ಟ್ರೆಸ್ ಲೆವೆಲ್ಸ್ನ ಆಲ್ಟ್ರ್ ಮಾಡುತ್ತಲ್ವಾ. ಸೊ ಅದು ನಮಗೆ ನಮ್ಮ ಸ್ಕಿನ್ ಮೇಲೆ ಕಾಣಿಸ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಐ ಥಿಂಕ್ ನನ್ನ ಧ್ಯಾನ ಮಾಡೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾನು ಆಧ್ಯಾತ್ಮದ ದಾರಿಲಿ ಇರೋದ್ರಿಂದ ನನಗೆ ಧ್ಯಾನ ತುಂಬ ಈಸಿಯಾಗಿ ಬರುತ್ತೆ. ಅದಕ್ಕೆ ಅಂತ ನಾನು ಎಕ್ಸ್ಟ್ರಾ ಟೈಮ್ ಕೊಟ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದಿಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ
3 ಲೀಟರ್ ನೀರು ದಿನದಲ್ಲಿ ಕುಡಿತೀನಿ. ನನ್ನ ನನ್ನ ಈಟಿಂಗ್ ಹ್ಯಾಬಿಟ್ಸ್ ದೇ ವೆರಿ ವೆರಿ ಹೆಲ್ದಿ ಆ್ಯಂಡ್ ಐ ಲೀಡ್ ಅ ವೆರಿ ಆ್ಯಕ್ಟಿವ್ ಲೈಫ್ ಸ್ಟೈಲ್. ಡ್ಯಾನ್ಸ್ ಆಗಿರಲಿ, ಜಿಮ್ನಾಸ್ಟಿಕ್ಸ್ ಆಗಿರಲಿ, ಫೈಟ್ ಆಗಿರಲಿ, ಸೊ ಇದನ್ನೆಲ್ಲ ನಾನು ದಿನ ದಿನ ನನ್ನ ರೊಟೀನ್ ಇದೇ ಥರ ಇರುತ್ತೆ. ಸೊ ಹಾಗಾಗಿ ಇವಾಗ ನಾನು ಡಯಟ್ ಅಂದರೆ ಬ್ಯಾಲೆನ್ಸ್ ಡಯಟ್ ಮಾಡಿ ಹೆಂಗಾಗಿದೆ ಅಂದರೆ ನಂಗೆ ಇವಾಗ ಕ್ರೇವಿಂಗ್ಸ್ ಕೂಡ ಬರಲ್ಲ, ಏನೋ ತಿನ್ನಬೇಕು ಅಂತಲೂ ಅನ್ಸಲ್ಲ. ಸೊ ಇದೆಲ್ಲ ಒಂದು ಯಾವುದೋ ಒಂದು ಸಿನಿಮಾಗೋಸ್ಕರ ಮಾಡಬೇಕು ಅಂತ ಮಾಡ್ಕೊಂಡ್ರೆ ಆಗಲ್ಲ. ಇದನ್ನ ನಮ್ಮ ಲೈಫ್ ಸ್ಟೈಲ್ ಆಗಿ ನಾವು ಬದಲಾಯಿಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಓಕೆ, ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚು ಹೋಗ್ತಿರ್ತೀರಾ ಅಂತ? ಇಲ್ಲ, ಅಂಥದ್ದೇನಿಲ್ಲ. ಹೇಳ್ದಾಗೆ ಸಲಾನ್ ಅಂದರೆ ಏನೊಂದು ಹೇರ್ ಕೇರ್ಗೆ ಹೋಗ್ಬೋದು, ಇಲ್ಲ ಹೇರ್ಗೆ ಹೋಗ್ಬೋದು. ಹೇರ್ ಕೇರ್ ಅಂದ್ರೂ ಹರಳೆಣ್ಣೆ ಹಚ್ಕೋತೀನಿ ಅಷ್ಟೇ, ವಾರದಲ್ಲಿ 2 ಸತಿ ಅಷ್ಟೇ. ನನಗೆ ವಂಡರ್ಸ್ ಕ್ರಿಯೇಟ್ ಮಾಡಿದೆ ಲೈಫಲ್ಲಿ. ಸೊ ದಟ್ ಇಸ್ ಮೈ ಓನ್ಲಿ ಸೀಕ್ರೆಟ್. ನಿಮ್ಮ ಸ್ಕಿನ್ ಟೈಪ್ ಯಾವುದು, ಅದಕ್ಕೆ ಯಾವ ರೀತಿಯಾದ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಿರ್ತೀರಾ ಅಂತ? ಸೊ ಇಟ್ಸ್ ಕಾಂಬಿನೇಷನ್ ಸ್ಕಿನ್ ಟೈಪ್ ನಂದು ಆ್ಯಕ್ಚುಲಿ. ಸೊ ಅದಕ್ಕೆ ಆ್ಯಂಡ್ ನನ್ನ ಫೇಸ್ ಯಾವ ಥರ ಅಂದರೆ, ನಾನು ತಿನ್ನೋ ಆಹಾರದ ಪ್ರಕಾರ ಅಥವಾ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಬ್ಲೋಟ್ ಆಗಿರುತ್ತೆ. ಸೊ ಐ ಥಿಂಕ್ ನೀವು ಹೇಳಿದಾಗ ಅವಾಗ ಕೇಳಿದಿರಲ್ಲ, ಮೇಕಪ್ಗೆ ಮುಂಚೆ ಏನು ಮಾಡ್ತೀರಾ, ಮೇಕಪ್ ಮುಂಚೆ ನಾನು ಫುಲ್ ಐಸ್ ಮಾಡ್ಕೋತೀನಿ ಫೇಸ್ನ, ಸೊ ದಟ್ ಸ್ವಲ್ಪ ಬ್ಲೋಟಿಂಗ್ ಎಲ್ಲ ಕಮ್ಮಿ ಆಗಿ ಸ್ವಲ್ಪ ಫ್ರೆಶ್ನೆಸ್ ಕಾಣುತ್ತೆ ಅಂತ. ಆ್ಯಂಡ್ ಐ ಥಿಂಕ್ ದಟ್ ಇಸ್ ಇಟ್. ಅದಕ್ಕಿಂತ ಜಾಸ್ತಿ ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಎಷ್ಟು ನೀವು ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೇದು, ನಿಮಗೆ ಲಾಂಜೆವಿಟಿ ಇರುತ್ತೆ. ಆಗಲೇ ಮಾತಾಡ್ತಾ ಹೇರ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ರಿ. ಈಗಿನ ಕಾಲದಲ್ಲಿ ಯಾವುದೇ ಒಬ್ಬ ಗಂಡಸರಾಗಿರ್ಬೋದು ಎಳ್ಳೆಣ್ಣೆ ಹಚ್ಕೋಬೇಕು ಅಂದ್ರೇ ಸ್ವಲ್ಪ ದೂರ ಇರ್ತಾರೆ, ಯಾಕಂದರೆ ಅಷ್ಟೊಂದು ಜಿಡ್ಡಿರುತ್ತೆ ಅದರಲ್ಲಿ. ಬಟ್ ನೀವು ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರಿ. ಅದು ಬಿಟ್ಟು ಅದು ಆ್ಯಕ್ಚುಲಿ ಒಳ್ಳೆ ವಿಚಾರ, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆಲ್ಸೋ ಅದಕ್ಕೆ. ಅದು ಬಿಟ್ಟು ಬೇರೆ ಹೇರ್ ಪ್ಯಾಕ್ಸ್, ಯಾಕಂತಂದರೆ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಈವೆಂಟ್ಸ್ಗೆ ಹೋಗ್ತಾ ಇರ್ತೀರಾ, ಯಾವುದೋ ಒಂದು ಓಪನಿಂಗ್ ಸೆರೆಮನೀಸ್ಗೆ ಹೋಗ್ತಾ ಇರ್ತೀರಾ, ಅವಾಗೆಲ್ಲ ಹೇರ್ ಸ್ಟೈಲ್ ಕಂಪಲ್ಸರಿ ಇರುತ್ತೆ. ನಿಮ್ಮ ಔಟ್ಫಿಟ್ ಯಾವ ರೀತಿ ಇರುತ್ತೋ ಅದ್ರ ತಕ್ಕಂಗೆ ಚೇಂಜಸ್ ಮಾಡ್ತಾ ಇರುತ್ತೆ. ಹೇರ್ ಕೇರ್ ಎಲ್ಲ ಹೆಂಗೆ ಮಾಡ್ತಿರ್ತೀರಾ? ಹೇರ್ ಕೇರ್ ಪ್ಯಾಕ್ಸ್ ಏನಾದ್ರು ಹಾಕೊಳ್ತಿರ್ತೀರಾ ಅಥವಾ ಅಮ್ಮ ಏನಾದ್ರು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತೀರಾ? ಯಾಕಂದ್ರೆ ನಾನು ಪುಟ್ಟಗೌರಿ ಎಲ್ಲ ಮಾಡ್ತಿರ್ಬೇಕಾದ್ರೆ ನನ್ನ ಕೂದಲು ಇಷ್ಟುದ್ದ ಬರೋದು, ನಂಗೆ ಸೊಂಟದವರೆಗೂ ಬರೋದು. ಅದು ನನ್ನ ನಿಜವಾದ ಕೂದಲು ಅಷ್ಟು ಥಿಕ್ಕಾಗಿ ಕೂಡ ಇರೋದು ನನಗೆ. ಬಟ್ ಇವಾಗ ಸ್ಟೈಲಿಂಗ್ ಮಾಡಿ ಈ ಥರ ಹೇರ್ ಕಲರ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ತೆಳು ಆಗೋಗಿದೆ. ಬಟ್ ಅದಕ್ಕೆ ಅಂತಾನೆ ಐ ಥಿಂಕ್ ಎವ್ರಿ ಸಂಡೇ ನಮ್ಮ ಮನೇಲಿ ನೀವು ಹೇಳ್ದಾಗೆ ಹೇರ್ ಪ್ಯಾಕ್ಸ್ ನಾವು ಮನೇಲೇ ಮಾಡ್ಕೋತೀವಿ. ಏನು ಇಟ್ಸ್ ವೆರಿ ಸಿಂಪಲ್, ಅದನ್ನ ಎಲ್ಲರೂ ಮಾಡ್ತಾ ಇರ್ತಾರೆ ಮೋಸ್ಟ್ಲಿ. ಮೆಂತ್ಯ ನೆನೆಸಿಟ್ಟು ಓವರ್ನೈಟ್ ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನು ರುಬ್ಕೊಂಡ್ರೆ ವೆರಿ ಹೆಲ್ದಿ ಸ್ಕ್ಯಾಲ್ಪ್ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಅದ್ರ ಜೊತೆಗೆ ಆದರೆ ನಾವು ದಾಸವಾಳದ ಎಲೆ, ದಾಸವಾಳದ ಹೂವು, ಕರ್ಬೇವು, ಅದ್ರ ಜೊತೆಗೆ ಒಂಚೂರು ನುಗ್ಗೆಕಾಯಿ ಸೊಪ್ಪು, ಈಗ ಇದನ್ನೆಲ್ಲ ಹಾಕೊಂಡು ಸೊಪ್ಪನ್ನೆಲ್ಲ ರುಬ್ಕೊಂಡು ತಲೆಗೆ ಹಚ್ಕೊಳ್ಳುವಂಥ ಅಭ್ಯಾಸ ಇದೆ. ಓಕೆ, ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇರ್ತಾರೆ, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರೋದ್ರಿಂದ ಒಂದಷ್ಟು ಜನ ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಯಾವುದಾದ್ರೂ ಹೊಸ ಫೋಟೋಶೂಟ್ ಯಾವಾಗ ಮಾಡಿಸ್ತಾರೆ ಅಂತ ಸಾನ್ಯಾ ಅಯ್ಯರ್ ಅವರು. ಸೊ ಔಟ್ಪುಟ್ ಎಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ನೀವೇನಾದ್ರೂ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಯಾರಿಗಾದ್ರೂ ನಿಮ್ಮ ಫಾಲೋವರ್ಸ್ಗೆ ಟಿಪ್ಸ್ ಹೇಳುವಂಥದ್ದು ಏನಾದ್ರು ಇದೆಯಾ ಅಂತ? ಏನು ಅಂದರೆ ಐ ಡೋಂಟ್ ಬಿಲೀವ್ ಇನ್ ಟ್ರೆಂಡ್ಸ್ ಇವಾಗ, ಬಿಕಾಸ್ ಟ್ರೆಂಡ್ಸ್ ಅನ್ನೋದು ಒಂಥರ ಕ್ಷಣಿಕ, ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಯಾರೋ ಒಬ್ರು ಬರ್ತಾರೆ, ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಐ ಥಿಂಕ್ ಇವಾಗ ಏನಂತಾರೆ ಎಟರ್ನಲ್ ಬ್ಯೂಟಿ ಅಂತ ಅಂದರೆ ಇವಾಗ ನಮ್ಮ ಪ್ರಕಾರ ಸೀರೆ. ಸೊ ಅದು ಯಾವತ್ತಿಗೂ ಅಂದವಾಗಿ ಚಂದವಾಗಿ ಕಾಣುತ್ತೆ ನಮಗೆ ಅಲ್ವಾ. ಸೊ ಆ ಥರ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಸ್ಟೈಲ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ. ಫ್ಯಾಷನ್ ಯಾವುದೇ ಥರ ಬಟ್ಟೆ ಹಾಕ್ಕೊಳ್ಳಿ, ಅದನ್ನು ಸ್ಟೈಲಿಂಗ್ ಮಾಡಿಕೊಂಡ್ರೆ ಅದು ಯು ವಿಲ್ ಸ್ಟ್ಯಾಂಡ್ ಔಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಇತ್ತೀಚೆಗೆ ಪಾತ್ರಕ್ಕೆ ತಕ್ಕಂಗೆ ನಮ್ಮ ವರ್ಕೌಟ್ ಆಗಿರ್ಬೋದು, ಹಾಗೆಯೇ ನಾವು ಕೂಡ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಔಟ್ಪುಟ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಕೆಲವೊಬ್ಬರೆಲ್ಲ ನನ್ನ ಟೀಮಣಿಯರು ಬೋಟಾಕ್ಸ್ ಆಗಿರ್ಬೋದು, ವೈಟ್ ರಿಡಕ್ಷನ್ ಸರ್ಜರೀಸು ಮತ್ತು ಪ್ಲಾಸ್ಟಿಕ್ ಸರ್ಜರೀಸ್ಗೆಲ್ಲ ಮೊರೆ ಹೋಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದು ಅವರವರ ಪರ್ಸ್ನಲ್ ಅದು ಸರಿ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಅದರಿಂದಾಗಿ ಏನು ಅನುಭವಿಸಿರ್ತಾರೋ ಅಥವಾ ಅವ್ರ ಇನ್ಸೆಕ್ಯೂರಿಟೀಸ್ನ ಅವ್ರು ಯಾವ ಥರ ಡೀಲ್ ಮಾಡ್ತಾರೆ ಅನ್ನೋದು ಅದು ಅವ್ರ ಜೀವನ. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಅದೇ ಅಂದ್ರೆ ನಿಮ್ಮ ಪರ್ಸನಲಿ ನೀವು ಮಾಡಿಸ್ಕೊಳ್ಳುವಂಥದ್ದು ಆ ಥರ ಏನಿಲ್ಲ ಅದ್ರ ಬಗ್ಗೆ ನಿಮ್ಮ ಸದ್ಯಕ್ಕೆ ನನಗೆ ಆ ಥರ ಏನೂ ಯೋಚನೆ ಇಲ್ಲ. ಯಾಕಂದರೆ ದೇವ್ರು ನನಗೆ ಬ್ಯೂಟಿ ಕೊಟ್ಬಿಟ್ಟಿದ್ದಾನೆ, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಏನಾದ್ರು ನಾನು ಕೆಲಸ ಮಾಡಬೇಕು ಅಂದರೆ ಒಂದು ನನ್ನ
ನನ್ನ ಸ್ಟ್ರೆಂತ್ನಿಂಗ್ ಅಲ್ಲಿ ನಾನು ಕೆಲಸ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನನ್ನ ಬುದ್ಧಿನ ಹೆಚ್ಚಿಸ್ಕೊಳ್ಳೋದ್ರಲ್ಲಿ ಕೆಲಸ ಮಾಡಬೇಕಾಗುತ್ತೆ ಹೊರತು ಅವ್ನು ಕೊಟ್ಟಿರೋದನ್ನ ನಾನೇನೋ ಆಲ್ಟ್ರ್ ಮಾಡಿ ಅದನ್ನು ವರ್ಕೌಟ್ ಆಗಲ್ಲ ನನಗೆ. ಡಯಟ್ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ. ಡಯಟ್ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಆ್ಯಂಡ್ ಹಾಗೇನೆ ಬಿಫೋರ್ ವರ್ಕೌಟ್ ಏನೆಲ್ಲ ಪ್ರಿಕಾಷನ್ಸನ್ನು ತೊಗೊತೀರಾ, ಯಾವ ಫುಡ್ ಕ್ಯಾರಿ ಮಾಡ್ತೀರಾ, ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ಕ್ಯಾರಿ ಮಾಡ್ತೀರಾ ಅಂತ? ಆಫ್ಟರ್ ವರ್ಕೌಟ್ ನಾನು ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸೊ ನಾನು ಅದನ್ನು ವಿತಿನ್ 30 minutes ಐ ಹ್ಯಾವ್ ಟು ಕನ್ಸ್ಯೂಮ್ ಇಟ್. ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ಏನಂದರೆ ಜಸ್ಟ್ ಇವಾಗ ನಾವು ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡಿದಾಗ ಅಗೇನ್ ಇಟ್ ಲೀಡ್ಸ್ ಟು ಬ್ಲೋಟಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದನ್ನು ನಾನು ಇವಾಗ ಕುಕುಂಬರ್ ಜೊತೆನೋ ಏನೋ ಒಂದು ಫ್ರೂಟ್ ಜೊತೆ ಕನ್ಸ್ಯೂಮ್ ಮಾಡಿದಾಗ ಸ್ವಲ್ಪ ನನ್ನ ಬಾಡಿಗೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಿಫೋರ್ ವರ್ಕೌಟ್ ಐ ಥಿಂಕ್ ನಾನೊಂದು ಏನು ದೊಡ್ಡ ಪಚ್ಚಬಾಳೆಹಣ್ಣು ತಿನ್ನಲೇಬಾರ್ದು ಅದು ಇದು ಅಂತೆಲ್ಲ ಅಂತಾರೆ. ಪಚ್ಚಬಾಳೆಹಣ್ಣು ತಿನ್ನೋದ್ರಿಂದ ಏನು ಹಾರ್ಮ್ ಆಗಲ್ಲ ಬಾಡಿಗೆ, ದಪ್ಪನೂ ಆಗಲ್ಲ, ಅದ್ರಲ್ಲಿ ಕ್ಯಾಲರೀಸ್ ಇದ್ರೂ ಅದು ನಮ್ಗೆ ಒಳ್ಳೇದೇನೆ. ಸೊ ಪಚ್ಚಬಾಳೆಹಣ್ಣು ತಿಂದು ಆ್ಯಂಡ್ ಕಾಫಿ ಇಸ್ ಅ ಮಸ್ಟ್ ಫಾರ್ ಮೀ. ನನ್ನ ದಿನ ಕಾಫಿ ಇಲ್ದಿರ ಸ್ಟಾರ್ಟ್ ಆಗೋದೇ ಇಲ್ಲ. ಕಾಫಿ ಅಂದರೆ ಬ್ಲ್ಯಾಕ್ ಕಾಫಿ ಅಲ್ಲ, ನಾನು ಅಥೆಂಟಿಕ್ ಫಿಲ್ಟರ್ ಕಾಫಿನೇ ಇರಬೇಕು, ಆದರೆ ಅದನ್ನು ಸಕ್ಕರೆ ಇಲ್ದಿರ ಕುಡಿತೀನಿ ನಾನು. ಸೊ ಈ ಥರ ನಾರ್ಮಲ್ ಆಗೇ ಇರುತ್ತೆ. ಏನೋ ಫ್ಯಾನ್ಸಿ ಫುಡ್, ಫ್ಯಾನ್ಸಿ ಡಯಟ್ ಅಥವಾ ಸಡನ್ನಾಗಿ ಏನೋ ಮಾಡು, ಕೀಟೋ ಮಾಡು, ಬರೀ ಫ್ರೂಟ್ಸ್ ತಿನ್ನು, ಬರೀ ವೆಜಿಟೇಬಲ್ಸ್ ತಿನ್ನು, ಈ ಥರ ಇಲ್ಲ. ನಿಮ್ಮ ಫ್ಯಾನ್ಸ್ಗೆ ಏನಾದರೂ ಬ್ಯೂಟಿ ಟಿಪ್ಸ್ ಹೇಳೋದಾದರೆ ಯಾವುದಾದ್ರೂ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಏನಪ್ಪ ಸಾನಿಯಾ ಅಯ್ಯರ್ ಅವರ ಸ್ಕಿನ್ ಇಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ, ನಾವು ಹೆಂಗೆ ಮಾಡಿ, ಯಾಕಂದರೆ ಒಂದಷ್ಟು ಜನ ಫಾಲೋವರ್ಸ್ ಹೀರೋಯಿನ್ ಥರನೇ ಇರಬೇಕು ಅಂತ ಕೋರ್ಕೊಳ್ತಾ ಇರ್ತಾರಲ್ಲ, ಹಾಗಾಗಿ ನಿಮ್ಮ ಲೈಫಿಗೆ ನೀವೇ ಹೀರೋ, ನೀವೇ ಹೀರೋಯಿನು. ಬ್ಯೂಟಿ ಟಿಪ್ ಅಂತ ಏನು ಹೇಳೋಕ್ಕಾಗಲ್ಲ. ಆತ್ಮವಿಶ್ವಾಸ ಇಟ್ಕೊಂಡ್ರೆ ನೀವು ಯಾವತ್ತಿಗೂ ಚೆನ್ನಾಗೇ ಇರ್ತೀರ ಲೈಫಲ್ಲಿ. ಸಾನಿಯಾ ಅಯ್ಯರ್ ಅವರು ತುಂಬ ಇಷ್ಟಪಟ್ಟು ಮಾಡುವಂತಹ ಅಡುಗೆ ಯಾವುದು ಅಂತ? ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅಮ್ಮ ಅಡುಗೆ ಮಾಡುವಂಥದ್ದು ಯಾವ್ದು ಇಷ್ಟ ಸಾನಿಯಾ ಅಯ್ಯರ್ ಅವ್ರಿಗೆ ಅಂತ? ಅಮ್ಮ ಮಾಡೋ ತರಕಾರಿ ಸಾರು ಇಷ್ಟ, ಅಮ್ಮ ಮಾಡೋ ಕಿಚಡಿ ಇಷ್ಟ. ಅಮ್ಮ ಏನು ಮಾಡೋದು ತುಂಬ ಚೆನ್ನಾಗೇ ಮಾಡ್ತಾರೆ. ಸೊ ಅವ್ರಿಗೆ ಏನು ಮಾಡಿಕೊಟ್ರು ಅದನ್ನು ನಾವು ಕಣ್ಗೊತ್ಕೊಂಡು ತಿಂತೀವಿ ಅಷ್ಟೇ. ಸಾನಿಯಾ ಅಯ್ಯರ್ ಅವರ ಸೆಲೆಬ್ರಿಟಿ ಕ್ರಶ್ ಯಾರು ಅಂತ? ಆ ಥರ ಈ ಸದ್ಯಕ್ಕೆ ಯಾರೂ ಇಲ್ಲ. ಓಕೆ, ನಿಮ್ಮ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಸ್ವಾವಲಂಬಿ ಆಗಿರಬೇಕು, ಎಮೋಷ್ನಲಿ ತುಂಬ ಯುನೋ ಎಮೋಷ್ನಲ್ ಇಂಟೆಲಿಜೆನ್ಸ್ ಇರಬೇಕು ಅಂತ ನಾನು ಹೇಳಿದ್ದು. ಮೆಚ್ಯೂರಿಟಿ ಇರಬೇಕು, ಮ್ಯೂಚುವಲ್ ರೆಸ್ಪೆಕ್ಟ್ ಅಂತೂ ಅದು ತುಂಬಾ ಮುಖ್ಯ ಆಗುತ್ತೆ ಎಲ್ಲ ರಿಲೇಷನ್ಶಿಪ್ಪಲ್ಲಿ. ಓಕೆ, ಅಂದರೆ ಸಿನಿಮಾ ರಂಗದವರೇ ಆಗಿರ್ಬೋದಾ ಅಥವಾ ಬೇರೆ ಯಾವ ರಂಗ ಆದರೂ ಪರವಾಗಿಲ್ವಾ? ಏನಾದರೂ ಪರವಾಗಿಲ್ಲ. ಓಕೆ, ಫೈನಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದೀರಾ. ಸೊ ಆಡಿಯನ್ಸ್ಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ನನ್ನನ್ನು ಇಷ್ಟು ವರ್ಷ ಕೈ ಹಿಡಿದುಕೊಂಡು ಒಂದು ದೊಡ್ಡ ಪರದೆಗೂ ಕರ್ಕೊಂಡು ಬಂದಿದ್ದೀರಾ. ಈಗ ದೊಡ್ಡ ಪರದೆಯಲ್ಲಿ ನನ್ನ ಜರ್ನಿ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗ ನನಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇದೆ. ನಿಮ್ಮ ಪ್ರೀತಿ, ಬೆಂಬಲ, ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಸಮಯವನ್ನು ಕಳೆದಿದ್ದಕ್ಕೆ. ಒಳ್ಳೆದಾಗಲಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಮತ್ತೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.